ಇದು ಯಾರ ಆಸ್ತಿಯೂ ಅಲ್ಲ, ಇದು ನಿಮ್ಮ ಟಿವಿ ಅನ್ನುವಂಥ ಘೋಷವಾಕ್ಯದೊಂದಿಗೆ 2012 ಫೆಬ್ರವರಿ 12ರಂದು ಲೋಕಾರ್ಪಣೆಗೊಂಡಂಥ ನಿಮ್ಮ ಪಬ್ಲಿಕ್ ಟಿವಿಗೆ ನಾಳೆ 13 ವರ್ಷದ ಸಾರ್ಥಕ ಸಂಭ್ರಮ. ಪುಟ್ಟ ಕುಟುಂಬದಿಂದ ಶುರುವಾದಂಥ ನಿಮ್ಮ ಪಬ್ಲಿಕ್ ಟಿವಿ ಇವತ್ತು ಕನ್ನಡ ಮಾಧ್ಯಮ ಲೋಕದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದಕ್ಕೆ ನಿಮ್ಮೆಲ್ಲರ ಪ್ರೀತಿಯೇ ಪ್ರೇರಣೆ ಮತ್ತು ಶಕ್ತಿ. ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾವು ಸದಾ ಚಿರಋಣಿ. ಪಬ್ಲಿಕ್ ಟಿವಿ ಜೊತೆಗೆ ಪಬ್ಲಿಕ್ ಮೂವೀಸ್ಗೆ ನಾಳೆ 7ನೇ ವರ್ಷದ ಸಾರ್ಥಕ ಸಂಭ್ರಮ. ನಮ್ಮನ್ನು ಹರಸಿ ಹಾರೈಸಿ ಬೆಳೆಸಿದ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ನಾಳೆ ವಾರ್ಷಿಕೋತ್ಸವ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತೆ, ತಪ್ಪದೇ ನೋಡಿ. ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ತಿದ್ದಿದ್ದೀರಿ, ತಪ್ಪು ಮಾಡಿದ್ದಾಗ ತಪ್ಪು ಮಾಡಿದ್ರೆ ತಪ್ಪು ಸಣ್ಣದಾದರೂ ಅಷ್ಟೇ ದೊಡ್ಡದಾದ್ರು. ಹೌದು. ಎಸ್, ಇನ್ನು ಸಂಸತ್ ಕಾರ್ಯಕಲಾಪದಲ್ಲಿ ಸಂಸ್ಕೃತಕ್ಕೆ ಅನುವಾದ ಮಾಡ್ತಾ ಇರೋದನ್ನ ಡಿಎಂಕೆ ಸಂಸದ ದಯಾನಿಧಿ ಮಾರನ್ ಆಕ್ಷೇಪಿಸಿದ್ದಾರೆ. ಸಂಸ್ಕೃತ ಯಾರಿಗೆ ಅರ್ಥ ಆಗುತ್ತೆ? 73,000 ಮಂದಿ ಮಾತ್ರ ಮಾತನಾಡೋದು, ಸುಮ್ಮನೆ ತೆರಿಗೆದಾರರ ಹಣ ಎಲ್ಲ ಪೋಲಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಸ್ಪೀಕರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ನೀವು ಪಾರ್ಲಿಮೆಂಟ್ ಗಂಟೆ ದಿನಗಟ್ಟಲೆ ನಿಲ್ಲಿಸ್ಕೊಂಡು ಹೋಗೋದು ಜನರ ತೆರಿಗೆ ಪೋಲಲ್ಲ, ಹೋರಾಟ ಕೆಲ್ಸಕ್ಕೆ ಬರ್ದಿರೋ ವಿಚಾರಗಳಿಗೆ ಬರೀ ಗಲಾಟೆ ದೊಂಬಿಗಳು ದರೋಡೆಕೋರ ಥರ ಆಡ್ತಿರ್ತೀರಿ ಅಲ್ಲಿ. ಅದು ಪೋಲಲ್ಲ, ಅದು ಚೆನ್ನಾಗಿ ಕಾಣಿಸುತ್ತೆ. ಅವರು ಅದು ತೆರಿಗೆದಾರರ ಹಣದ ಸದ್ವಿನಿಯೋಗ. ಜನಪರವಾದ ಚರ್ಚೆ ಅಲ್ವಾ? ಇನ್ನು ಅಕ್ರಮ ಬಡ್ಡಿ ದಂಧೆಕೋರರ ಮನೆ ಮೇಲೆ ಗದಗ ಪೊಲೀಸರು ಮಿಂಚಿನ ದಾಳಿ ನಡೆಸಿದ್ದಾರೆ. ಗದಗ ಬೆಟಗೇರಿ 15 ಕಡೆ ದಾಳಿ ನಡೆಸಿದ ಪೊಲೀಸರು ಮೀಟರ್ ಬಡ್ಡಿ ದಂಧೆಕೋರರ ಮನೆಗಳಿಂದ ಅಪಾರ ಹಣ ಸೀಸ್ ಮಾಡಿದ್ದಾರೆ. ಗೋಣಿಚೀಲ ಅಂತ ಎಲ್ಲ ಯಾರ್ಯಾರ ಮನೆಯಲ್ಲಿ ಬೆಳಗ್ಗೆ ಏನೋ 500 ರೂಪಾಯಿಯಲ್ಲಿ ಬ್ರೇಕ್ಫಾಸ್ಟ್. ಇವರೇ ಸರಿ, 500 ರೂಪಾಯಿಯಲ್ಲಿ ಏನು ಮಾಡ್ಕೋತಾರೆ? ಪಲ್ಯ ಮಾಡ್ಕೊಳ್ತಾರೆ. 10 ರೂಪಾಯಿಯಲ್ಲಿ ಮುದ್ದೆ ಮಾಡ್ಕೊಳ್ತಾರೆ. ಮುದ್ದೆ 100 ರೂಪಾಯಿ ಇದ್ರಲ್ಲೆಲ್ಲ ಸಾಂಬಾರು ಕೊಡ್ರಿ, ಒಂದಷ್ಟು ತಿನ್ನಕ್ಕಾರು ತಿನ್ಲಿ. ಅಕ್ರಮ ಬಡ್ಡಿ. ಎಸ್.